ಬನ್ನಿ ಸ್ವಾಮಿ.
ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇ ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಇನ್ನು ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ರುಕ್ಮಿಣಿ ಸ್ವಾಮಿ ಪಾರ್ಥಸುತ ಅಭಿಮನ್ಯುವಿನ ವಿವಾಹವೂ ನಡೆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೌಮ್ಯನನ್ನು ದುರ್ಯೋಧನನಿಗೆ ಬಳಿಗೆ ಕಳಿಸಿದನು. ಆದರೆ ಆ ಮಧೋನ್ಮತ್ತನಾದ ದುರ್ಯೋಧನನು ರುಕ್ಮಿಣಿ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ ಪ್ರೇಯಸಿ. ಪ್ರಾಣಿಸಿ ಪುನಃ ಯುದ್ಧ. ಹಾಗಾದರೆ ನಿಮ್ಮ ವಿಶ್ರಾಂತ ದಿನಗಳಲ್ಲಿ ನಾವು ಕಳೆದು ಹೋದವು. ಗೋಪುಕಾಮನ ಕಟಾಕ್ಷಚಂದ್ರಿಕೆಯಿಂದ ತೊರೆದು ಈ ದ್ವಾರಕ್ಕೆ ಕುಸುಮದಲ್ಲಿ ಅರಿಮುಚ್ಚಿದ ಕಣ್ಣುಗಳಿಂದ ಅನಂತ ಗೋವಿದ ಹಗಲ ಕನಸು ಕಾಣುವುದು ಪ್ರಾಣಿ ನಿಮಗಿನ್ನು ಸಾಧ್ಯವಿಲ್ಲ ಅಲ್ಲವೇ ಸ್ವಾಮಿ? ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಸ್ವಾಮಿ, ಹಾಗಾದರೆ ಇಂತಹ ಮುಖಭಂಗಿಯಾದರೂ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರವಿ ಶಿಷ್ಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರ ರಕ್ತ ಶೇಪನಹಾರವಾಗುವುದು. ಜಗತ್ತಿನ ಅದ್ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅವರ ತೀಕ್ಷ್ಣದಾರಿ ಯುದ್ಧವೇನು ಒದಗಿ ಬಂದಿದೆ, ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು ಪ್ರೇಯಸಿ. ಹಾಗಾದರೆ ಈ ಸೇನಾಗಾರದ ಪುಸ್ತಕದಲ್ಲಿ ಒಂದು ಅನುಕೂಲ ಕಾಣದಂತಾಯಿತು. ವಾಸುದೇವ, ನಾನೀಗ ನಿಮ್ಮ ರಾಜನೀತಿಯ ಕೋಶವನ್ನು ತಿಳಿದೆನು. ಇದು ಪರಿಹಾಸವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಡನೆಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ರುಕ್ಮಿಣಿ, ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವುದು. ನಾನು ನಿರಸ್ತನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ಮಾತ್ರ ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯರನ್ನು ಅಲ್ಲಿಂದಿಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ರುಕ್ಮಿಣಿ, ನಾನು ಆ ಅಧ್ಯಯನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಮರಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವುದು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವುದು. ರುಕ್ಮಿಣಿ, ಮುಂದಿನ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನನ್ನ ಈ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ನೀವು ನೋಡುತ್ತೆ.
ರಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಸ್ವಾಮಿ, ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಆಹಾ, ನನ್ನ ನಿರಂತರ ಪರಿಶ್ರಮದ ಸವಿಗನ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದ ನನ್ನ ಕನಸು ಸ್ವಾಮಿ, ನನ್ನ ಕನಸು ನೀನು ಕನಸಾಗಿಯೇ ಬಂದಿದೆ. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಅದೂ ನನ್ನ ಉದ್ದೇಶ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂದು ನಾನೀಗ ಮುಂದಿನ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ಸ್ವಾಮಿ, ರುಕ್ಮಿಣಿ, ಪ್ರಾಣೇಶ್ವರ, ನೀನಿನ್ನು ಹೋಗುತ್ತೇನೆ. ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ, ಈ ಎರಡರಲ್ಲಿ ಒಂದು ಪ್ರಶ್ನೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕು. ಹಾಗೆ ಆಗಲಿ ಸ್ವಾಮಿ.
One,